टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸೊ ಯಾರ್ಯಾರು ಯಾವ ಇಲಾಖೆದು ಏನೇನು ನಡೀತಾ ಇದೆ ಅನ್ನೋದನ್ನು MLAಗಳ ಜೊತೆನೂ ಮಾತಾಡಿ ಮಂತ್ರಿಗಳ ಜೊತೆಲೂ ಮಾತನಾಡಿದ್ದಾರೆ. ನನ್ನ ಇಲಾಖೆದು ಯಾರು MLAಗಳು ಅಂಥದ್ದೇನು ಹೆಚ್ಚು ಪಾಯಿಂಟ್ಔಟ್ ಮಾಡಿರಲಿಲ್ಲ. ನಮ್ಮ ಗಣೇಶು ಅವರ ಏರಿಯಾದಲ್ಲಿ ಒಂದು ಯಾವ್ದಾರು ಒಂದು ಕೃಷಿಗೆ ಸಂಬಂಧಪಟ್ಟಂಥದ್ದು ಏನಾದ್ರು ಒಂದು ಕಾಲೇಜು ಅಥವಾ ಸಂಶೋಧನಾ ಕೇಂದ್ರ ಆಗಬೇಕು ಅಂತ ಒಂದು ಬರ್ಕೊಟ್ಟಿದ್ದಾರೆ. ಅದು ನನ್ನ ಗಮನಕ್ಕೆ ತಂದಿದ್ದಾರೆ. ನಾನು ಮುಖ್ಯಮಂತ್ರಿ ಅವಳ ಹತ್ರ ಮಾತಾಡ್ತೀನಿ. ಟೀಕೆ ಬರ್ತಾ ಇರುವಂಥದ್ದು ಸುರ್ಜೇವಾಲಾ ಅವರು ಬಂದು ಶಾಸಕರ ಜೊತೆಗೆ ಸಚಿವರ ಜೊತೆಗೆ ಪ್ರತ್ಯೇಕ ಸಭೆ ಮಾಡುವಂಥ ಅವಶ್ಯಕತೆ ಇದೆಯಾ? CM ಮತ್ತು DCM ಅದು DCM CM ACC ಮಧ್ಯದಲ್ಲಿರುವಂಥದ್ದು. ಅದು ಅವರೇ, ನಾವು ಅದಕ್ಕೆ ಕಾಮೆಂಟ್ ಮಾಡೋದು. ಈಗ ನಮಗೆ ಒಂದು ಸರ್ಕಾರದಲ್ಲಿ ಹೆಡ್ಡು ಸಿದ್ದರಾಮಯ್ಯನವರು, ರಾಜ್ಯದಲ್ಲಿ ಪಕ್ಷದಲ್ಲಿ ಹೆಡ್ಡು DK ಶಿವಕುಮಾರ್, ರಾಹುಲ್ ಗಾಂಧಿಯವರು, ಖರ್ಗೆ ಅವರು, ವೇಣುಗೋಪಾಲ್, ಸುರ್ಜೇವಾಲಾ, ACC ಅವರು. ಅವ್ರ ಮಧ್ಯೆ ಏನು ತೀರ್ಮಾನ ತಗೋತಾರೆ ಅದೇ ಅಂತಿಮ ತೀರ್ಮಾನ. ನಾನು ಆ ಮಧ್ಯಕ್ಕೆ ಎಂಟ್ರಿ ಆಗೋದು. ನಮಗೆ ಕೊಟ್ಟ ಜವಾಬ್ದಾರಿ ಸಿದ್ದರಾಮಯ್ಯನವ್ರು ಕೊಟ್ಟರು ಜವಾಬ್ದಾರಿ ಮಾಡ್ತೀವಿ, ಪಕ್ಷ ಕೊಟ್ಟರು ಜವಾಬ್ದಾರಿ ಮಾಡ್ತೀವಿ, ಅಷ್ಟೇ ನಮ್ಮ ಸೀಮೆ. ಸಚಿವರ ಮೌಲ್ಯಮಾಪನ ಮಾಡೋ ಟೈಮಲ್ಲಿ CM DCM ಹೊರಗಿಟ್ಟು ಮಾಡಿರೋ ಕಾರಣಕ್ಕೋಸ್ಕರ ಏನಿದ್ರು ಅವರ ಹಂತದಲ್ಲೇ ಸಾರ್ಟ್ ಔಟ್ ಆಗುತ್ತೆ. ಇದೆಲ್ಲ ನಾವು ಅದನ್ನು ಮಾತಾಡೋದು, ನಾವು ಅಷ್ಟೇ ಎತ್ತರಕ್ಕೆ ಹೋಗಿಲ್ಲ ಇನ್ನು. ಅಲ್ಲ, ಅವ್ರು ಹೊರಗಿಟ್ಟು ಮಾಡೋಂಥ ಆಗತ್ತೆ, ಹೊಸ ಸಂಪ್ರದಾಯ ಅಂತ ಆಯಿತು ಇರ್ಬೋದು. ಅದನ್ನು ಅವರೇ ಡಿಸ್ಕಸ್ ಮಾಡ್ಕೊಂಡು ಸೆಟ್ರೇಟ್ ಆಗುತ್ತೆ. ನಾನು ಅದಕ್ಕೆಲ್ಲ ಮಧ್ಯಪ್ರವೇಶ ಮಾಡೋಷ್ಟು ನಾಟ್ ನೆಸೆಸರಿ. ಥ್ಯಾಂಕ್ ಯು.